ಪ್ರತಿ ವರ್ಷದ ಹಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷವೂ ಸಹ ನಾವು ಅತ್ಯಂತ ಸಡಗರದಿಂದ, ಸಂತೋಷದಿಂದ, ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಮ್ಮ ಜನತೆಗೆ ಕೋರಿಕೊಳ್ಳುವುದು ಇಷ್ಟೇ, ನಮ್ಮ ದರ್ಶನದಲ್ಲಿ ಒಂದು ಸರ್ವದರ್ಶನ ಅಂದರೆ ಸಾಮಾನ್ಯರು ಎಲ್ಲ ದರ್ಶನವನ್ನು ಪಡಿಬಹುದು. ಅದು ಒಂದು ಕ್ಯೂ ಇರ್ತದೆ. ಇನ್ನೊಂದು 1,000 ರೂಪಾಯಿಯ ಟಿಕೆಟ್ ಮತ್ತು 300 ರೂಪಾಯಿ ಟಿಕೆಟ್, ಅದು 2 ಕ್ಯೂ ಇರ್ತದೆ. ಇದು ಸೇರಿ 3 ಆಯಿತು. ಅದರ ಹೊರತುಪಡಿಸಿಯೂ ಸಹ ನಮ್ಮ ರಾಜ್ಯ ಶಿಷ್ಟಾಚಾರದ ಪ್ರಕಾರ ಶಿಷ್ಟಾಚಾರಕ್ಕೆ ಒಂದು ದರ್ಶನದ ವ್ಯವಸ್ಥೆ ಇದೆ. ಅದು ಹೊರತುಪಡಿಸಿ ಗೋಲ್ಡ್ ಕಾರ್ಡ್ ಅಂತ ಹೇಳಿ ಅದಕ್ಕೆ ಒಂದು ನಿಗದಿತ ಸಮಯವನ್ನು ನಾವು ಕೊಟ್ಟಿದ್ದೇವೆ. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರ್ತದೆ. ಬಟ್ ಈ ಬಾರಿ ವಿಶೇಷತೆ ಅಂದರೆ ಈ ದರ್ಶನಕ್ಕೆ ನಿಗದಿತ ಸಮಯವನ್ನು ಇಟ್ಟಿರೋದು. ಮುಖ್ಯವಾಗಿ ರಾಜ್ಯ ಶಿಷ್ಟಾಚಾರದಿಂದ ಬರ್ತಕ್ಕಂತಹ ದರ್ಶನಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 12:30ವರೆಗೆ ಮಾತ್ರ ರಾಜ್ಯ ಶಿಷ್ಟಾಚಾರದ ಅಂದರೆ ನಾವೇನು VVIPs, VIPs ಅಥವಾ ಶಿಷ್ಟಾಚಾರ ಪ್ರೋಟೋಕಾಲಲ್ಲಿ ಬರ್ತಕ್ಕಂತಹ ಗಣ್ಯರು, ಅತಿ ಗಣ್ಯರಿಗೆ ದರ್ಶನವನ್ನು ನಿಗದಿಪಡಿಸಲಾಗಿದೆ. ಸೊ ಇನ್ನು ಅದರಲ್ಲೂ ಸಹ ಮಾನ್ಯ ಕೆಲವು 5-6 ಗಣ್ಯರಿಗೆ, ಅತಿ ಗಣ್ಯರಿಗೆ ವಿತ್ ಕಾನ್ವಾಯ್ ನಮ್ಮ ಶಿಷ್ಟಾಚಾರದ ಪ್ರಕಾರ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಇನ್ನೂ ಹೇಳಬೇಕು ಅಂದರೆ ಗೋಲ್ಡ್ ಕಾರ್ಡ್ ತುಂಬ ಸೀಮಿತ ನಂಬರಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೇವೆ. ಅದರ ಸಮಯ ಬೆಳಿಗ್ಗೆ 7:30ಯಿಂದ 10 ಗಂಟೆವರೆಗೆ, ಅಂದರೆ 7:30ಯಿಂದ 10 ಗಂಟೆವರೆಗೆ ಗೋಲ್ಡ್ ಕಾರ್ಡ್ ಅವರು ದರ್ಶನ ಪಡಿತಾರೆ. 10ರಿಂದ 12 ಗಂಟೆವರೆಗೆ ಗಣ್ಯರು ಮತ್ತು ಅತಿ ಗಣ್ಯರ ದರ್ಶನ ಆಗ್ತದೆ. ಉಳಿದ ಎಲ್ಲ ರೀತಿಯಾಗಿ ಸರ್ವದರ್ಶನ ಮತ್ತು ಎಲ್ಲ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರ್ತದೆ. ಇನ್ನೊಂದು ಮುಖ್ಯವಾಗಿ ನಾವು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ, ಒಂದು ಹೋದ ಬಾರಿಗಿನ್ನ ಸ್ವಲ್ಪ ವಿಭಿನ್ನ ಅಂದರೆ ಈ ಬಾರಿ ಪಾದರಕ್ಷೆಗಳನ್ನು ಅಲ್ಲಿ ಅಲೋ ಮಾಡ್ತಾ ಇಲ್ಲ. ದೇವಸ್ಥಾನದ ಸುತ್ತ ಯಾವುದೇ ಪಾದರಕ್ಷೆಗಳಿಗೆ ಸ್ಟ್ಯಾಂಡ್ಗಳು ಸಹ ಇರೋದಿಲ್ಲ. ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಅರೇಂಜ್ ಮಾಡಿದ್ದೇವೆ. ಮತ್ತು ಪಾರ್ಕಿಂಗ್ ಸ್ಲಾಟ್ ಅಂದರೆ ನಮ್ಮ ತುಂಬ ಹತ್ತಿರನೇ ದೇವಸ್ಥಾನಕ್ಕೆ ಸ್ವಲ್ಪ 100 ಮೀಟರ್ ಅಂತರದಲ್ಲಿ. ಜೊತೆಗೆ KSRTC ಬಸ್ ಸ್ಟಾಪ್ಸ್, ರೈಲ್ವೆ ಸ್ಟೇಷನ್ಸ್ ಮತ್ತು ಇತರೆ ಸ್ಥಳಗಳಲ್ಲಿ. ಯಾಕೆ ಅಂದರೆ ಇಂದಿನ ಬಾರಿ ನಾವು ಪರಿಶೀಲನೆ ಮಾಡಿದಾಗ ಚಪ್ಪಲಿ ಹುಡುಕಿಕೊಂಡು ಬರೋರೆ ದೇವಸ್ಥಾನದಿಂದ ಹೊರಗಡೆ ಹೋಗಿ ಮತ್ತೆ ಅದೇ ಸ್ಥಾನಕ್ಕೆ ಬರೋರು ತಮ್ಮ ಪಾದರಕ್ಷೆಗಳನ್ನು ಹುಡುಕಿಕೊಂಡು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಸರಿ ಅವುಗಳನ್ನು ಸಪ್ರೇಟ್ ಮಾಡಿದ್ದೇವೆ. ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಈ ತುಂಬ ಜನಸಂಖ್ಯೆ ಸೇರೋ ಸಮಯದಲ್ಲಿ ಅವುಗಳ ಜನರ ಭಕ್ತಾದಿಗಳ ರಕ್ಷಣೆ, ಸುರಕ್ಷತೆ ತುಂಬ ಮುಖ್ಯ ಇರ್ತದೆ. ಸೊ ಹಾಗಾಗಿ ಪ್ರಯಾರಿಟಿ ಕ್ರೌಡ್ ಮ್ಯಾನೇಜ್ಮೆಂಟ್ಗೂ ಸಹ ಈ ಸರಿ ಒತ್ತನ್ನು ಜಾಸ್ತಿ ಕೊಟ್ಟಿದ್ದೇವೆ. ಸೊ ಅದರ ಜೊತೆಯಲ್ಲಿ ಸಹ ನಮ್ಮ ಆನ್ಲೈನ್ ಬುಕ್ಕಿಂಗ್ಸ್ ಚಾಟ್ ಬಾಟಲ್ಲಿ, ನಾವು ವಾಟ್ಸಪ್ ಚಾಟ್ ಬಾಟಲ್ಲಿ ತುಂಬ ಈಗ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗ್ಸ್ಗಳಲ್ಲೂ ಸಹ ನಮ್ಮಲ್ಲಿ ಪ್ಲೇಸ್ಟೋರಲ್ಲಿ ಹಾಸನಾಂಬ ಆ್ಯಪ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗನ್ನು ಅವರು ಮಾಡಬಹುದು. ಈ ರೀತಿಯಾಗಿ AI ಟೆಕ್ನಾಲಜಿ ಮುಖಾಂತರ ಅವರು ಹೆಚ್ಚಿನ ವಿಷಯವನ್ನು ಮತ್ತು ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ಸ್ಗಳನ್ನು ಸಹ ಅವರು ಮಾಡ್ಬೋದಾಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ಸ್ವಲ್ಪ ಬ್ರೀಫಾಗಿ, ಇದೆಲ್ಲ ನಿಮಗೆ ಗೊತ್ತಿದೆ, ಆದರೂ ಒಂದು ಫಾರ್ಮಾಲಿಟಿ ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂದರೆ ವಸ್ತು ಪ್ರದರ್ಶನವನ್ನು ಈ ಸರಿ ಏರ್ಪಡಿಸ್ತಾ ಇದ್ದೀವಿ. ಮತ್ತು ಡಾಗ್ ಶೋ, ಪಾಕ ಸ್ಪರ್ಧೆ ಮತ್ತು ಫಲ ಪುಷ್ಪ ಪ್ರದರ್ಶನ ಅದು ಸಹ ಇರ್ತದೆ. ಅದರ ಜೊತೆಗೆ ಟೂರಿಸಮ್ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಟೂರಿಸಮ್ ಇಲಾಖೆಯಿಂದ ಮತ್ತು KSRTC ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಟೂರ್ ಪ್ಯಾಕೇಜಸ್ಗಳನ್ನು ಸಹ 12 ಟೂರ್ ಪ್ಯಾಕೇಜಸ್ಗಳನ್ನು ಸಹ ಮಾಡಿದ್ದೇವೆ. ಅನುಕೂಲಕ್ಕೆ, ಎಲ್ಲ ಭಕ್ತಾದಿಗಳ ಅನುಕೂಲಕ್ಕೆ. ಇಷ್ಟು ಎಲ್ಲ ಒಂದು ಬ್ರೀಫಾಗಿ ಈ ವ್ಯವಸ್ಥೆ ಇದೆ. ಇದರ ಹೊರತಾಗಿಯೂ ಸಹ ಶಿಷ್ಟಾಚಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಏನು ಗಣ್ಯರು ಬರ್ತಾ ಇದ್ದಾರೆ, ಈ ಸರಿ ನಂಬರನ್ನು ಒಂದು ನಿಗದಿತಗೊಳಿಸಿದ್ದೇವೆ. ಅಂದರೆ 1+4 ಅಂತ ಹೇಳಿ ಮಾಡಿದ್ದೇವೆ. ಅಂದರೆ ಒಬ್ಬ ಗಣ್ಯರು ಅವರ ಜೊತೆಯಲ್ಲಿ 4 ಜನ ಮಾತ್ರ ಕರೆದುಕೊಂಡು ಬರಬಹುದು. ಇನ್ನೊಂದು ನಾವು ಮುಂದೆ ಇನ್ನೊಂದು ತುಂಬ ಗಂಭೀರ ಒಂದು ಸ್ಟೆಪ್ ತಗೊಂಡಿರೋದು ಅಂದರೆ
ಅವರು ತಮ್ಮ ವೆಹಿಕಲ್ಗಳನ್ನು ಹೈವೇಯಲ್ಲಿ ಇಳಿಸಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಕೊಟ್ಟಿರ್ತಕ್ಕಂತಹ ವೆಹಿಕಲ್ಗಳಲ್ಲಿ ದೇವಸ್ಥಾನಗಳಿಗೆ ಹೋಗಬೇಕು. ಯಾಕೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ 10 to 12:30 ಬರೀ 2.5 ಗಂಟೆ ಕಾಲದಲ್ಲಿ ದರ್ಶನ ಮುಗಿಬೇಕು ಅಂದರೆ ಅವರದೇ ವೆಹಿಕಲ್ಗಳು ಬಂದುಬಿಟ್ರೆ ಅಲ್ಲಿ ಪಾರ್ಕಿಂಗ್ ಮತ್ತು ಇತರ ಸಮಸ್ಯೆ ಆಗ್ತದೆ. ನಮ್ಮ ವೆಹಿಕಲ್ಗಳಾದರೆ ಅವರನ್ನು ಡ್ರಾಪ್ ಮಾಡೋದು ಮತ್ತು ಇನ್ನೊಬ್ಬರನ್ನ ಪಿಕ್ ಮಾಡಿ ಒಂದು ರೊಟೇಷನ್ ರೀತಿಯಲ್ಲಿ ಮಾಡಬಹುದು ಅನ್ನೋ ಅರ್ಥದಲ್ಲಿ ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಮತ್ತು ವಸ್ತ್ರ ಸಂಹಿತೆ ಅಂದರೆ ಏನು, ನೀವು ಇದೇ ಡ್ರೆಸ್ಸಲ್ಲಿ ಬರಬೇಕು ಅಂತ ಇಲ್ಲ, ಆದರೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಸಭ್ಯದ ಇದು ಇಲ್ಲದೆ ಜಸ್ಟ್ ಒಂದು ಶಾರ್ಟ್ಸ್ ಅದೆಲ್ಲ ಬರ್ಮುಡ ಇದು ಎಲ್ಲ ಹಾಕ್ಕೊಂಡು ಬರದ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ದೇವಸ್ಥಾನಕ್ಕೆ ಗೌರವವಾಗಿ ಬರೋದು ಅನ್ನೋ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಅಲ್ಲಿ ಭಕ್ತಾದಿಗಳು ಸಾಮಾನ್ಯ ಭಕ್ತಾದಿಗಳು ಕ್ಯೂವಲ್ಲಿ ಇರೋರು 24 ತಾಸು ಒಂದು ಏನು ಅತಿ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದು ಮನೋಭಾವ ಹೊರಟೋಗುತ್ತೆ. ಜೊತೆಗೆ ಅವರು ಸಂಪೂರ್ಣ ಸಮಯವೂ ಸಹ ಸಾಮಾನ್ಯ ಭಕ್ತಾದಿಗಳಿಗೇ ಮೀಸಲಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಕ್ರಮವನ್ನು ಮಾನ್ಯ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಸೊ ಅದರ ದರ್ಶನದ ಹೊರತಾಗಿಯೂ ಸಹ ಇತರ ಮೂಲಭೂತ ವ್ಯವಸ್ಥೆಗಳು, ಕುಡಿಯುವ ನೀರಿರ್ಬೋದು, ಶೌಚಾಲಯಗಳು ಇಂದಿನ ಬಾರಿ 60 ಇತ್ತು, ಈ ಸರಿ ನಾವು ಅದನ್ನು ಡಬಲ್ ಮಾಡಿದ್ದೇವೆ, 220 ಮಾಡಿದ್ದೇವೆ. ಮತ್ತು ಅದಕ್ಕೆ ನಿಯೋಜಿತ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಶೌಚಾಲಯಕ್ಕೆ 2 ಶೌಚಾಲಯಕ್ಕೆ ಒಬ್ಬರು 24/7 ಅದನ್ನು ಮೇಂಟೆನೆನ್ಸ್ಗೆ, ಮತ್ತು ಕುಡಿಯುವ ನೀರು, ಮಜ್ಜಿಗೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಈ ಥರ ಮತ್ತು ಪ್ರಸಾದ ವಿತರಣೆ ಇರಬಹುದು. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಮತ್ತು ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಅವ್ರಿಗೆ ಒಂದು ಹೆಲ್ಪ್ಲೈನು ಸಹ ಇರ್ತದೆ. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಆರೋಗ್ಯ ಸಂಬಂಧಿತ ಇತರೆ ವಿಷಯಗಳ ಬಗ್ಗೆ ಮಾಹಿತಿ ಬಗ್ಗೆ ಅವರು ತಿಳ್ಕೊಳ್ಬಹುದು. ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಒಳಗೊಂಡಂತೆ ಒಂದು ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಭಕ್ತಾದಿಗಳ ದರ್ಶನಕ್ಕಾಗಿ. ಇದು ಒಂದು. ಪ್ರತಿ ವರ್ಷದಾಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷವೂ ಸಹ ನಾವು ಅತ್ಯಂತ ಸಡಗರದಿಂದ, ಸಂತೋಷದಿಂದ, ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಮ್ಮ ಜನತೆಗೆ ಕೋರಿಕೊಳ್ಳುವುದು ಇಷ್ಟೇ, ನಮ್ಮ ದರ್ಶನದಲ್ಲಿ ಒಂದು ಸರ್ವದರ್ಶನ ಅಂದರೆ ಸಾಮಾನ್ಯರು ಎಲ್ಲ ದರ್ಶನವನ್ನು ಪಡಿಬಹುದು. ಅದು ಒಂದು ಕ್ಯೂ ಇರ್ತದೆ. ಇನ್ನೊಂದು 1,000 ರೂಪಾಯಿಯ ಟಿಕೆಟ್ ಮತ್ತು 300 ರೂಪಾಯಿ ಟಿಕೆಟ್, ಅದು 2 ಕ್ಯೂ ಇರ್ತದೆ. ಇದು ಸೇರಿ 3 ಆಯಿತು. ಅದರ ಹೊರತುಪಡಿಸಿಯೂ ಸಹ ನಮ್ಮ ರಾಜ್ಯ ಶಿಷ್ಟಾಚಾರದ ಪ್ರಕಾರ ಶಿಷ್ಟಾಚಾರಕ್ಕೆ ಒಂದು ದರ್ಶನದ ವ್ಯವಸ್ಥೆ ಇದೆ. ಅದು ಹೊರತುಪಡಿಸಿ ಗೋಲ್ಡ್ ಕಾರ್ಡ್ ಅಂತ ಹೇಳಿ ಅದಕ್ಕೆ ಒಂದು ನಿಗದಿತ ಸಮಯವನ್ನು ನಾವು ಕೊಟ್ಟಿದ್ದೇವೆ. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಇರ್ತದೆ. ಬಟ್ ಈ ಬಾರಿ ವಿಶೇಷತೆ ಅಂದರೆ ಈ ದರ್ಶನಕ್ಕೆ ನಿಗದಿತ ಸಮಯವನ್ನು ಇಟ್ಟಿರೋದು. ಮುಖ್ಯವಾಗಿ ರಾಜ್ಯ ಶಿಷ್ಟಾಚಾರದಿಂದ ಬರ್ತಕ್ಕಂತಹ ದರ್ಶನಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ 12:30ವರೆಗೆ ಮಾತ್ರ ರಾಜ್ಯ ಶಿಷ್ಟಾಚಾರದ ಅಂದರೆ ನಾವೇನು VVIPs VIPs ಅಥವಾ ಶಿಷ್ಟಾಚಾರ ಪ್ರೋಟೋಕಾಲಲ್ಲಿ ಬರ್ತಕ್ಕಂತಹ ಗಣ್ಯರು ಅತಿ ಗಣ್ಯರಿಗೆ ದರ್ಶನವನ್ನು ನಿಗದಿಪಡಿಸಲಾಗಿದೆ. ಸೊ ಇನ್ನು ಅದರಲ್ಲೂ ಸಹ ಮಾನ್ಯ ಕೆಲವು 5-6 ಗಣ್ಯರಿಗೆ ಅತಿ ಗಣ್ಯರಿಗೆ ವಿತ್ ಕಾನ್ವಾಯ್ ನಮ್ಮ ಶಿಷ್ಟಾಚಾರದ ಪ್ರಕಾರ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಇನ್ನು ಹೇಳಬೇಕು ಅಂದರೆ ಗೋಲ್ಡ್ ಕಾರ್ಡ್ ತುಂಬ ಸೀಮಿತ ನಂಬರಲ್ಲಿ ನಾವು ಇಶ್ಯೂ ಮಾಡ್ತಾ ಇದ್ದೇವೆ. ಅದರ ಸಮಯ ಬೆಳಿಗ್ಗೆ 7:30ಯಿಂದ 10 ಗಂಟೆವರೆಗೆ, ಅಂದರೆ 7:30ಯಿಂದ 10 ಗಂಟೆವರೆಗೆ ಗೋಲ್ಡ್ ಕಾರ್ಡ್ ಅವರು ದರ್ಶನ ಪಡಿತಾರೆ. 10ರಿಂದ 12 ಗಂಟೆವರೆಗೆ ಗಣ್ಯರು ಮತ್ತು ಅತಿ ಗಣ್ಯರ ದರ್ಶನ ಆಗ್ತದೆ. ಉಳಿದ ಎಲ್ಲ ರೀತಿಯಾಗಿ ಸರ್ವದರ್ಶನ ಮತ್ತು ಎಲ್ಲ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಇರ್ತದೆ. ಇನ್ನೊಂದು ಮುಖ್ಯವಾಗಿ ನಾವು ಸ್ವಲ್ಪ ಹೈಲೈಟ್ ಮಾಡಲಿಕ್ಕೆ, ಒಂದು ಹೋದ ಬಾರಿಗಿನ್ನ ಸ್ವಲ್ಪ ವಿಭಿನ್ನ ಅಂದರೆ ಈ ಬಾರಿ ಪಾದರಕ್ಷೆಗಳನ್ನು ಅಲ್ಲಿ ಅಲೋ ಮಾಡ್ತಾ ಇಲ್ಲ. ದೇವಸ್ಥಾನದ ಸುತ್ತ ಯಾವುದೇ ಪಾದರಕ್ಷೆಗಳಿಗೆ ಸ್ಟ್ಯಾಂಡ್ಗಳು ಸಹ ಇರೋದಿಲ್ಲ. ಪಾರ್ಕಿಂಗ್ ಪ್ಲೇಸಲ್ಲಿ ನಾವು ಅರೇಂಜ್ ಮಾಡಿದ್ದೇವೆ. ಮತ್ತು ಪಾರ್ಕಿಂಗ್ ಸ್ಲಾಟ್ ಅಂದರೆ ನಮ್ಮ ತುಂಬ ಹತ್ತಿರನೇ ದೇವಸ್ಥಾನಕ್ಕೆ ಸ್ವಲ್ಪ 100 ಮೀಟರ್ ಅಂತರದಲ್ಲಿ. ಜೊತೆಗೆ KSRTC ಬಸ್ ಸ್ಟಾಪ್ಸ್, ರೈಲ್ವೆ ಸ್ಟೇಷನ್ಸ್ ಮತ್ತು ಇತರ ಸ್ಥಳಗಳಲ್ಲಿ. ಯಾಕೆ ಅಂದರೆ
ಇಂದಿನ ಬಾರಿ ನಾವು ಪರಿಶೀಲನೆ ಮಾಡಿದಾಗ ಆ ಚಪ್ಪಲಿ ಹುಡುಕಿಕೊಂಡು ಬರೋರೆ ದೇವಸ್ಥಾನದಿಂದ ಹೊರಗಡೆ ಹೋಗಿ ಮತ್ತೆ ಅದೇ ಸ್ಥಾನಕ್ಕೆ ಬರೋರು ತಮ್ಮ ಪಾದರಕ್ಷೆಗಳನ್ನು ಹುಡುಕಿಕೊಂಡು. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಈ ಸರಿ ಅವುಗಳನ್ನು ಸಪ್ರೇಟ್ ಮಾಡಿದ್ದೇವೆ. ಮತ್ತು ಕ್ರೌಡ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಈ ತುಂಬ ಜನಸಂಖ್ಯೆ ಸೇರೋ ಸಮಯದಲ್ಲಿ ಅವುಗಳ ಜನರ ಭಕ್ತಾದಿಗಳ ರಕ್ಷಣೆ, ಸುರಕ್ಷತೆ ತುಂಬ ಮುಖ್ಯ ಇರ್ತದೆ. ಸೊ ಹಾಗಾಗಿ ಪ್ರಯಾರಿಟಿ ಕ್ರೌಡ್ ಮ್ಯಾನೇಜ್ಮೆಂಟ್ಗೂ ಸಹ ಈ ಸರಿ ಒತ್ತನ್ನು ಜಾಸ್ತಿ ಕೊಟ್ಟಿದ್ದೇವೆ. ಸೊ ಅದರ ಜೊತೆಯಲ್ಲಿ ಸಹ ನಮ್ಮ ಆನ್ಲೈನ್ ಬುಕ್ಕಿಂಗ್ಸ್ ಚಾಟ್ ಬಾಟಲ್ಲಿ, ನಾವು ವಾಟ್ಸಪ್ ಚಾಟ್ ಬಾಟಲ್ಲಿ ತುಂಬ ಈಗ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗ್ಸ್ಗಳಲ್ಲೂ ಸಹ ನಮ್ಮಲ್ಲಿ ಪ್ಲೇಸ್ಟೋರಲ್ಲಿ ಹಾಸನಾಂಬ ಆ್ಯಪ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆನ್ಲೈನ್ ಬುಕ್ಕಿಂಗನ್ನು ಅವರು ಮಾಡಬಹುದು. ಈ ರೀತಿಯಾಗಿ AI ಟೆಕ್ನಾಲಜಿ ಮುಖಾಂತರ ಅವರು ಹೆಚ್ಚಿನ ವಿಷಯವನ್ನು ಮತ್ತು ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ಸ್ಗಳನ್ನು ಸಹ ಅವರು ಮಾಡ್ಬೋದಾಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನೂ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸಲ್ಲಿ ಸ್ವಲ್ಪ ಬ್ರೀಫಾಗಿ ಇದೆಲ್ಲ ನಿಮಗೆ ಗೊತ್ತಿದೆ, ಆದರೂ ಒಂದು ಫಾರ್ಮಾಲಿಟಿ ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂದರೆ ವಸ್ತು ಪ್ರದರ್ಶನವನ್ನು ಈ ಸರಿ ಏರ್ಪಡಿಸ್ತಾ ಇದ್ದೀವಿ. ಮತ್ತು ಡಾಗ್ ಶೋ, ಪಾಕ ಸ್ಪರ್ಧೆ, ಮತ್ತು ಫಲ ಪುಷ್ಪ ಪ್ರದರ್ಶನ ಅದು ಸಹ ಇರ್ತದೆ. ಅದರ ಜೊತೆಗೆ ಟೂರಿಸಮ್ ವ್ಯವಸ್ಥೆಯನ್ನು ಮಾಡಿದ್ದಾವೆ. ಟೂರಿಸಮ್ ಇಲಾಖೆಯಿಂದ ಮತ್ತು KSRTC ಮತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಟೂರ್ ಪ್ಯಾಕೇಜಸ್ಗಳನ್ನು ಸಹ 12 ಟೂರ್ ಪ್ಯಾಕೇಜಸ್ಗಳನ್ನು ಸಹ ಮಾಡಿದ್ದೇವೆ. ಅನುಕೂಲಕ್ಕೆ, ಎಲ್ಲ ಭಕ್ತಾದಿಗಳ ಅನುಕೂಲಕ್ಕೆ. ಇಷ್ಟು ಎಲ್ಲ ಒಂದು ಬ್ರೀಫಾಗಿ ಈ ವ್ಯವಸ್ಥೆ ಇದೆ. ಇದರ ಹೊರತಾಗಿಯೂ ಸಹ ಶಿಷ್ಟಾಚಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಏನು ಗಣ್ಯರು ಬರ್ತಾ ಇದ್ದಾರೆ, ಈ ಸರಿ ನಂಬರನ್ನು ಒಂದು ನಿಗದಿತಗೊಳಿಸಿದ್ದೇವೆ. ಅಂದರೆ 1+4 ಅಂತ ಹೇಳಿ ಮಾಡಿದ್ದೇವೆ. ಅಂದರೆ ಒಬ್ಬ ಗಣ್ಯರು ಅವರ ಜೊತೆಯಲ್ಲಿ 4 ಜನ ಮಾತ್ರ ಕರೆದುಕೊಂಡು ಬರಬಹುದು. ಇನ್ನೊಂದು ನಾವು ಮುಂದೆ ಇನ್ನೊಂದು ತುಂಬ ಗಂಭೀರ ಒಂದು ಸ್ಟೆಪ್ ತಗೊಂಡಿರೋದು ಅಂದರೆ, ಅವರು ತಮ್ಮ ವೆಹಿಕಲ್ಗಳನ್ನು ಹೈವೇಯಲ್ಲಿ ಇಳಿಸಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಕೊಟ್ಟಿರ್ತಕ್ಕಂತಹ ವೆಹಿಕಲ್ಗಳಲ್ಲಿ ದೇವಸ್ಥಾನಗಳಿಗೆ ಹೋಗಬೇಕು. ಯಾಕೆ ಅಂದರೆ ಬೆಳಿಗ್ಗೆ ಮಾರ್ನಿಂಗ್ 10 to 12:30 ಬರೀ 2.5 ಗಂಟೆ ಕಾಲದಲ್ಲಿ ದರ್ಶನ ಮುಗಿಬೇಕು ಅಂದರೆ ಅವರದೇ ವೆಹಿಕಲ್ಗಳು ಬಂದುಬಿಟ್ರೆ ಅಲ್ಲಿ ಪಾರ್ಕಿಂಗ್ ಮತ್ತು ಇತರ ಸಮಸ್ಯೆ ಆಗ್ತದೆ. ನಮ್ಮ ವೆಹಿಕಲ್ಗಳಾದರೆ ಅವರನ್ನು ಡ್ರಾಪ್ ಮಾಡೋದು ಮತ್ತು ಇನ್ನೊಬ್ಬರನ್ನ ಪಿಕ್ ಮಾಡಿ ಒಂದು ರೊಟೇಷನ್ ರೀತಿಯಲ್ಲಿ ಮಾಡಬಹುದು ಅನ್ನೋ ಅರ್ಥದಲ್ಲಿ ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಮತ್ತು ವಸ್ತ್ರ ಸಂಹಿತೆ ಅಂದರೆ ಏನು, ನೀವು ಇದೇ ಡ್ರೆಸ್ಸಲ್ಲಿ ಬರಬೇಕು ಅಂತ ಇಲ್ಲ, ಆದರೆ ಸಾಂಪ್ರದಾಯಿಕ ಉಡುಗೆಯಲ್ಲಿ ಅಸಭ್ಯದ ಇದು ಇಲ್ಲದೆ ಜಸ್ಟ್ ಒಂದು ಶಾರ್ಟ್ಸ್ ಅದೆಲ್ಲ ಬರ್ಮುಡ ಇದು ಎಲ್ಲ ಹಾಕ್ಕೊಂಡು ಬರದ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕವಾಗಿ ನಮ್ಮ ದೇವಸ್ಥಾನಕ್ಕೆ ಗೌರವವಾಗಿ ಬರೋದು ಅನ್ನೋ ನಿಟ್ಟಿನಲ್ಲಿ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಅಲ್ಲಿ ಭಕ್ತಾದಿಗಳು, ಸಾಮಾನ್ಯ ಭಕ್ತಾದಿಗಳು ಕ್ಯೂವಲ್ಲಿ ಇರೋರು 24 ತಾಸು ಒಂದು ಏನು ಅತಿ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ ಇದೆ ಅನ್ನೋದು ಮನೋಭಾವ ಹೊರಟೋಗುತ್ತೆ. ಜೊತೆಗೆ ಅವರು ಸಂಪೂರ್ಣ ಸಮಯವೂ ಸಹ ಸಾಮಾನ್ಯ ಭಕ್ತಾದಿಗಳಿಗೇ ಮೀಸಲಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಕ್ರಮವನ್ನು ಮಾನ್ಯ ಜಿಲ್ಲಾಡಳಿತ ಕ್ರಮ ವಹಿಸಿದೆ. ಸೊ ಅದರ ದರ್ಶನದ ಹೊರತಾಗಿಯೂ ಸಹ ಇತರ ಮೂಲಭೂತ ವ್ಯವಸ್ಥೆಗಳು, ಕುಡಿಯುವ ನೀರಿರ್ಬೋದು, ಶೌಚಾಲಯಗಳು ಇಂದಿನ ಬಾರಿ 60 ಇತ್ತು, ಈ ಸರಿ ನಾವು ಅದನ್ನು ಡಬಲ್ ಮಾಡಿದ್ದೇವೆ, 220 ಮಾಡಿದ್ದೇವೆ. ಮತ್ತು ಅದಕ್ಕೆ ನಿಯೋಜಿತ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಂದು ಶೌಚಾಲಯಕ್ಕೆ 2 ಶೌಚಾಲಯಕ್ಕೆ ಒಬ್ಬರು 24/7 ಅದನ್ನು ಮೇಂಟೆನೆನ್ಸ್ಗೆ, ಮತ್ತು ಕುಡಿಯುವ ನೀರು, ಮಜ್ಜಿಗೆ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಈ ಥರ ಮತ್ತು ಪ್ರಸಾದ ವಿತರಣೆ ಇರಬಹುದು. ಈ ರೀತಿಯಾಗಿ ದರ್ಶನದ ವ್ಯವಸ್ಥೆ ಮತ್ತು ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಜೊತೆಗೆ ಅವ್ರಿಗೆ ಒಂದು ಹೆಲ್ಪ್ಲೈನು ಸಹ ಇರ್ತದೆ. ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಆರೋಗ್ಯ ಸಂಬಂಧಿತ ಇತರೆ ವಿಷಯಗಳ ಬಗ್ಗೆ, ಮಾಹಿತಿ ಬಗ್ಗೆ ಅವರು ತಿಳ್ಕೊಳ್ಬಹುದು. ಮತ್ತು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಆರೋಗ್ಯ ಇಲಾಖೆ ಮತ್ತು ಅಗ್ನಿಶಾಮಕ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಒಳಗೊಂಡಂತೆ ಒಂದು ಸುವ್ಯವಸ್ಥಿತ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ ಭಕ್ತಾದಿಗಳ ದರ್ಶನಕ್ಕಾಗಿ. ಇದು ಒಂದು.